ವೀಕ್ಷಕರೇ, ಮನುಷ್ಯ ದುಡಿಮೆಯ ಧಾವಂತಕ್ಕೆ ಬಿದ್ದು ತನ್ನ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಬಳಿಕ ಅನಾರೋಗ್ಯ ಪೀಡಿತನಾಗಿ ದುಡಿದ ದುಡ್ಡನ್ನೆಲ್ಲ ಆಸ್ಪತ್ರೆಗಳಿಗೆ ವ್ಯಯ ಮಾಡುವ ಖಯಾಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ತುಮಕೂರಿನ ಪ್ರತಿಷ್ಠಿತ ಆಸ್ಪತ್ರೆ ಎಂದೇ ಕರೆಸಿಕೊಳ್ಳುವ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ನಿನ್ನೆ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿ ಚಾಲನೆ ನೀಡಿದರು. ಮುಖ್ಯ ಅತಿಥಿಯಾಗಿ ಅಂತಾರಾಷ್ಟ್ರೀಯ ಅಥ್ಲೆಟ್ ಅಶ್ವಿನಿ ಅಕ್ಕುಂಜಿ ಭಾಗಿಯಾಗಿದ್ದರು. Females, ದಯಮಾಡಿ ಎಂಟ್ರೆನ್ಸ್ ಹತ್ರ ಬರಬೇಕು. 10K ವುಮೆನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತವರು ದಯಮಾಡಿ ವೇದಿಕೆ ಮುಂಭಾಗ ಇಲ್ಲಿ ಎಂಟ್ರೆನ್ಸ್ ಬರಬೇಕು. ಬೈಕ್ ಅಫಿಷಿಯಲ್ಸ್ ಎಸ್ಕಾರ್ಟ್ ಟೀಮ್ ದಯಮಾಡಿ ಹಾಸ್ಪಿಟಲ್ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. 10K ವುಮೆನ್ಸ್ ನ ಬೈಕ್ ಎಸ್ಕಾರ್ಟರ್ಸ್ ದಯಮಾಡಿ ವೇದಿಕೆ ಹತ್ರ ಹಾಸ್ಪಿಟಲ್ ಎಂಟ್ರೆನ್ಸ್ ಹತ್ರ ಬರಬೇಕು. 10K ವುಮನ್ ಪ್ರಾರಂಭವಾಗ್ತಾ ಇದೆ, ದಯಮಾಡಿ ಬರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. We are going to count down 10, 9, 8, 7, 6, 5, 4, 3, 2, 1. Followed by 10K above 50 years. ದಯಮಾಡಿ ಎಲ್ಲರೂ ಈಶ್ವರ ಅಲ್ಲಿ ಅನೌನ್ಸ್ ಮಾಡಿ. above 50 years 10K. ಓಟಕ್ಕೆ ಮಾಡೋಣ, ಚಾಲಿಯೋಣ. ಈಗ 10K above 50 years ಇರೋರಿಗೆ ಫ್ಲಾಗ್ ಆಫ್ ಆಗ್ತಾ ಇದೆ. ಕೌಂಟ್ ಡೌನ್ 5, 4, 3, 2, 1. ವುಮೆನ್ಸ್ ಇರೋ ಹೋಗ್ತೀನಿ. ಅಲ್ಲಿಂದ ಆಂಜನೇಯ ಸ್ಟ್ಯಾಚ್ಯೂ 9, 8 ಸ್ವಲ್ಪ ದಯಮಾಡಿ ಹಿಂದೆ ಇರಬೇಕು. 4, 3, 2, 1. ವುಮೆನ್ಸ್ ಇಲ್ಲಿ ಹೋಗಿ 5K ವುಮನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. 5K ವುಮನ್ ದಯಮಾಡಿ ಎಸ್ಕಾರ್ಟಿಂಗ್ ಟೀಮ್, ನಮ್ಮ ಬೈಕರ್ಸ್ who are there for the 5K women, back to the 5K women. 5, 4, 3, 2, 1. ಈಗ ಮಜಾರಾನ್. ಸಿದ್ಧಗಂಗಾ ಆಸ್ಪತ್ರೆಯಿಂದ ಆರಂಭವಾದ ಈ ಮ್ಯಾರಥಾನ್ ಓಟ ನಗರದ BH ರಸ್ತೆ, ಭದ್ರಮ್ಮ ಸರ್ಕಲ್, ಕೋಟೆ ಆಂಜನೇಯ ಹಾಗೂ ಕುಣಿಗಲ್ ರಸ್ತೆ ಕಡೆಯಿಂದ ಪುನಃ ಸಿದ್ಧಗಂಗಾ ಆಸ್ಪತ್ರೆವರೆಗೆ ಮ್ಯಾರಥಾನ್ ಸಾಗಿ ಬಂತು. ಕಳೆದ 5-6 ವರ್ಷಗಳಿಂದ ಆಯೋಜಿಸುವ ಈ ಮ್ಯಾರಥಾನ್ನಲ್ಲಿ ಈ ಬಾರಿ ಸುರಿಯುವ ಜಿಟಿ ಮಳೆಯನ್ನು ಲೆಕ್ಕಿಸದೆ 1000ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ರು. ಈ 3 ಫಾರ್ಮೆಟ್ನಲ್ಲಿ ಭಾಗಿಯಾಗಿದ್ದ ಓಟಗಾರರಿಗೆ 3 ವಿಭಾಗದಲ್ಲೂ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಭಾನುಪ್ರಕಾಶ್ ಸೇರಿದಂತೆ ಕೆಲವು ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿ ಭಾಗಿಯಾಗಿದ್ರು. ಈ ಮ್ಯಾರಥಾನ್ ಓಟ ಕುರಿತು ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದು ಹೀಗೆ. ಒಂದು 10K 5K ಮ್ಯಾರಥಾನನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ಸು, ಜನಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಮತ್ತು ಅವರ ದೇಹವನ್ನು ಅವರ ಮಾನಸಿಕವಾಗಿ ದೈಹಿಕವಾಗಿ ಅವರ ಆರೋಗ್ಯವಂತರಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತುಮಕೂರಿನಲ್ಲಿ ನಾವು 5-6 ವರ್ಷಗಳಿಂದ ಈ ಒಂದು ಮ್ಯಾರಥಾನನ್ನು ಆಯೋಜಿಸ್ಕೊಳ್ತಾ ಬರ್ತಿದ್ವಿ. ಪ್ರತಿ ವರ್ಷ
ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಮೊದಲನೇ ವರ್ಷ ನಾವು 500ರಿಂದ 600 ಜನ ಭಾಗವಹಿಸಿದ್ರು. ಈಗ 1800 ಈ ವರ್ಷ 1800ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆ ರಿಜಿಸ್ಟ್ರೇಷನ್ ಮಾಡಿಸಿರೋದ್ರಲ್ಲಿ ಇವತ್ತು ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ಬಹಳಷ್ಟು ಜನ ಆ ಮ್ಯಾರಥಾನ್ಗೆ ಓಡೋಕ್ಕೆ ಹೋಗ್ದಲೇ ನಿಂತ್ಕೊಂಡಿದ್ದಾರೆ. ಆದರೆ ಇದರ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ಸು ಮತ್ತು ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆಸ್ಪತ್ರೆ ವತಿಯಿಂದ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಒಂದು ಕೃಪಾಶೀರ್ವಾದದಿಂದ ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ವುಮನ್ ಸಿಲೋರಿ 5K ವುಮನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. 5K ವುಮನ್ ನಮ್ಮ escorting team, ನಮ್ಮ bikers who are there for the 5K women, back to them and 5K. You can start moving towards the start line. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 5 ನಿಮಿಷಗಳಲ್ಲಿ ಸ್ವಾಮೀಜಿ ಬರ್ತಾರೆ. ಚೀಫ್ ಗೆಸ್ಟ್ ಅನ್ನು ಸ್ಟಾರ್ಟ್ ಲೈನ್ ಕಡೆ ಹೋಗಲಿಕ್ಕೆ ಶುರು ಮಾಡಿದ್ರೆ ಫ್ಲಾಗ್ ಆಫ್ ಅಟ್ ದ ಮಳೆಗೆ ಹೆದರ್ಕೋಬೇಡಿ.